ರಂಜಾನವನ್ನು ಹೆಂಗೆ ಆಚರಿಸಿದೆ ಸರ್? ಅದರಲ್ಲಿ 3000 ಮಟ್ಟಕ್ಕೆ ಬಂದ ಹಬ್ಬವನ್ನು ಭಾವೈಕ್ಯತೆಯನ್ನು ಸಾರಿದೆ ಸರ್. ಏನು ಈ ರಂಜಾನ್ ಹಬ್ಬ ಈದುಲ್ ಫಿತರ್ ಅಂತೀವಿ ನಾವು. ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಮಹಾನಗರದಲ್ಲಿ ಕರ್ನಾಟಕದಲ್ಲಿ ಭಾಳ ಉತ್ಸಾಹದಿಂದ, ಹೆಮ್ಮೆಯಿಂದ, ಪ್ರೀತಿಯಿಂದ, ನೆಮ್ಮದಿಯಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ. ಇಲ್ಲೇ ನಾವು 3000 ಮಟ್ಟಕ್ಕೆ ಬರುವುದು ಇವತ್ತಲ್ಲ. ನನಗೆ ನೆನಪಿದ್ದಾಗ ನಾನು ಪ್ರಾರಂಭ ಮಾಡಿದ್ದೆ. ನಾನು ಆವಾಗಲೂ ಅಧ್ಯಕ್ಷ ಇದ್ದೆ ಅಂಜುಮನ್ ಇಸ್ಲಾಂ ಹುಬ್ಬಳ್ಳಿ. ಇದು ಸ್ವಲ್ಪ ವಾತಾವರಣ ಅವಾಗ ಸರಿ ಇದ್ದಿಲ್ಲ. ಆದರೂ ಸಹಿತ ಜೋಡಿಸ್ಲಿಕ್ಕೆ ದೊಡ್ಡ ಅಜ್ಜ ಅವರು ಇದ್ದರು. ಅವ್ರಿಗೆ ಬಂದು ಕೇಳಿ ನಮ್ಮ ಸ್ನೇಹಿತರಾದಂಥ ಬಟ್ಲಿಯವರು, ಶಂಕರಣ್ಣ ಮುನವಳ್ಳಿಯವರು ಎಲ್ಲರೂ ಬಂದು ಇಲ್ಲೇ ಅವ್ರಿಗೆ ವಿನಂತಿ ಮಾಡ್ಕೊಂಡಿವಿ. ಇದು ಸರಿಯಲ್ಲ ನಮಗೆ. ಇದು ನಮ್ಮ ಮಹಾನಗರ ಟ್ರೇಡಿಂಗ್ ಅಂದ್ರೆ ವ್ಯಾಪಾರಸ್ಥ ಸ್ಥಳ ಇದು. ಅದಕ್ಕೋಸ್ಕರ ನಾವು ಜಗಳ ಪಗಳ ಸರಿ ಆಗೋದಿಲ್ಲ ಅಂತ ಹೇಳಿ ಮಾಡಿದ್ವಿ. ಅದರದ್ದು ಪರಿಣಾಮ ಈ ಊರಿಗೆ ನಡೆದದ. ಸುಮಾರು 45 ವರ್ಷ ಆಯಿತು ನಾವು ಇಲ್ಲಿ ಅಜ್ಜ ಅವ್ರಿಗೆ ಬರ್ತೀವಿ, ಭೇಟಿ ಆಗ್ತೀವಿ, ಅವ್ರ ಆಶೀರ್ವಾದ ತಗೊಳ್ತೀವಿ. ಇದು ಒಂದು ಮೆಸೇಜ್ ಹೋಗ್ತದೆ ನಾರ್ತ್ ಕರ್ನಾಟಕದಲ್ಲಿ ಹಿಂಗೆ ಮಾಡ್ತಾರೆ ಅಂತ. ನಾನು ಕೇಳಿದರೆ ಎಲ್ಲ ಕಡೆ ಇದು ಈ ಪರಂಪರೆ ಪ್ರಾರಂಭ ಮಾಡಬೇಕು ಅಂದರೆ ಒಳ್ಳೆಯ ವಾತಾವರಣ ಇರ್ತದೆ. ಮತ್ತು ನಮ್ಮ ದೇಶದ ಪರಂಪರೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನರು ನಾವು ಮಾಡ್ತೀವಿ. ನಮ್ಮ ಭಾಷಾನೂ ಅಲಗೆಲ್ಲ ಬೇರೆ ಬೇರೆ ಇದ್ರ ಸಹಿತ. ನಮ್ಮ ಭಾಷಾ ಕನ್ನಡ ನಿಮ್ಮ ಮೈಸೂರು ಹೋದ್ರೆ ಬೇರೆ, ಅಲ್ಲಿ ರೇಷ್ಮೆ ಬೆಳೀತಾರೆ, ಸೌಮ್ಯವಾಗಿ ಮಾತಾಡ್ತಾರೆ. ಬನ್ನಿ ಸ್ವಾಮಿ ಅಂತ. ನಾವು ಮೇಲೆ ಬಂದ್ಕೊಳ್ಳಿ ನಾವು ಗ್ರೆನೇಡ್ದವರು ಬಾರಲೆ ಅಂತೀವಿ ನಾವು. ಆದರೆ ಅಷ್ಟೇ ಪ್ರೀತಿ ಇರ್ತದೆ. ಅದಕ್ಕೋಸ್ಕರ ಅದು ಕಾಪಾಡ್ಕೋಬೇಕು. ನಮ್ಮ ದೇಶದಲ್ಲಿ ಒಳ್ಳೆಯ ವಾತಾವರಣದ ಒಂದು ಅಂತ ಸಂದೇಶ ಹೇಳ್ತೇನೆ. ಇದು ಜಗತ್ತದ ವಾತಾವರಣ ನೋಡಿದರೆ ಭಯ ಪಡೋಕ್ಕಾಗ್ತದೆ. ಆದರೆ ನಮ್ಮ ಕಡೆ ಇದು ಒಳ್ಳೆ ಪರಂಪರೆ, ಇದು ಕಾಯಬೇಕು ನಾವು. ಇದು ಕಂಟಿನ್ಯೂ ಆಗಬೇಕು. ಬಡತನ ಶ್ರೀಮಂತ ಎಲ್ಲ ಇರ್ತದೆ, ಆದರೆ ನಾವು ಎಲ್ಲರೂ ಅಣ್ಣ ತಮ್ಮರಾದೀವಿ. ನಾವು ಈ ತಾವು ಹೇಳದಂತೆ ಎಲ್ಲರೂ ಕೂಡಿ, ಈಗಾಗಲೇ ಹೇಳಿದೆ ನಾನು, ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರೆಗೆ 145 ಕೋಟಿ ಜನರು. ಇದ್ರ ಸಹಿತ ನಾವು ಭಾರತೀಯರು. ನಮ್ಮ ದೇಶ ಇದು. ಇಲ್ಲೇ ಹುಟ್ಟಿವಿ, ಇಲ್ಲೇ ಬೆಳೆದೀವಿ, ಇಲ್ಲೇ ಸಾಯೋರು. ಅದರ ಸಲುವಾಗಿ ಇಕ್ಬಾಲ್ ಕವಿ ಭಾಳ ಹಿಂದಕ್ಕೆ 90 ವರ್ಷದಿಂದ ಹೇಳೋಣ, ಸಾರಿ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಮ್ ಬುಲ್ಬುಲೆ ಹೈ ಉಸ್ಕೆ ಓ ಗುಲ್ಸಿತಾ ಹಮಾರಾ, ಮಜಹಬ್ ನಹೀ ಸಿಖಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೈ ವತನ್ ಹೈ ಹಿಂದೂಸ್ತಾನ್ ಹಮಾರಾ. ಎಲ್ಲರೂ ಕೂಡಿ ಬಾಳೆ ಮಾಡೋಣ. ಎಲ್ಲರೂ ನಮ್ಮ ಪ್ರತಿ ತಿಂಗಳಕ್ಕೆ, ಪ್ರತಿ ವಾರಕ್ಕೆ ನಮ್ಮ ಹಬ್ಬ ಬರ್ತೀವಿ. ಬೇರೆ 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 ಬರ್ತವೆ. ಆದರೆ ನಾವು ಅಲ್ಲೇ ಹೋಗ್ತೀವಿ, ಅವ್ರು ಇಲ್ಲೇ ಬರ್ತಾರೆ. ನಾವು ನಿನ್ನೆ ಮೊನ್ನೆ ಹೋಳ್ಗೆ ತಿಂದೀವಿ, ಇವತ್ತು ಶಿರ್ಕುಂಬ ಹೊಡಿತೀವಿ. ಹೀಗೆ ಸಿಹಿ ತಿಂತೀವಿ, ಸಿಹಿ ತಿನ್ನಿಸ್ತೀವಿ. ಇದು ಈ ಪರಂಪರೆ ಮುಂದುವರಿಬೇಕು. ನಾವು ಕೂಡಿ ಇರೇನೋ, ದೇಶ ಕಟ್ಟುನೋ, ದೇಶದ ಪ್ರಗತಿ, ದೇಶದ ಅಭಿವೃದ್ಧಿ, ದೇಶದ ಒಕ್ಕೂಟ ಮಾಡೋಣ ಅನ್ಕಸ ಯುವಕರಿಗೆ, ಮಹಿಳೆಯರಿಗೆ, ಅಕ್ಕ ತಂಗಿಯವರಿಗೆ ವಿನಂತಿ ಮಾಡ್ಕೊಳ್ತೇನೆ. ಬೇರೆ ಧರ್ಮ ಇದ್ರೂ ಸಹಿತ ನಾವು ಒಂದು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅದೀವಿ. ಎಲ್ಲರೂ ಕೂಡ ಈ ದೇಶ ಕಟ್ಟು ಅನ್ಕಸ ಹಾರೈಸಿ ಇವತ್ತಿನ ಈ ಈದುಲ್ ಫಿತರ್ ಸಮಯದಲ್ಲಿ ಎಲ್ಲರಿಗೆ ಹಬ್ಬದ ಶುಭಾಶಯ ಕೋರುತ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸಾರುವಂಥ ಕೆಲಸವನ್ನು ಇವತ್ತು ಮುಸ್ಲಿಂ ಸಮುದಾಯದವರು ಮಾಡಿದರೆ ಗುರುಗಳು ಏನು ಹೇಳ್ತೀರಿ? ಇದೊಂದು ಅತ್ಯಂತ ಮಹತ್ವದ ಸಂದರ್ಭ. ಹುಬ್ಬಳ್ಳಿಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಶ್ರೀ ಜಗದ್ಗುರು 3000 ಮಹಾಸಂಸ್ಥಾನ ಮಠ. ಶ್ರೀಮಠ ಶತಶತಮಾನಗಳಿಂದಲೂ ಕೂಡ ಸರ್ವಧರ್ಮದ ಸಮನ್ವಯತೆಯನ್ನು, ಬಸವಾದಿ ಶಿವಶರಣರ ಆದರ್ಶಗಳನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಂತಹ ಸುಪ್ರಸಿದ್ಧ ಈ ವಿರಕ್ತ ಸಂಪ್ರದಾಯದ 3000 ಮಠದಲ್ಲಿ ಹುಬ್ಬಳ್ಳಿಯಂಥ ಮಹಾನಗರದಲ್ಲಿ ಸರ್ವ ಜನಾಂಗವೂ ಕೂಡ ಸಾಮರಸ್ಯದಿಂದ ಬದುಕಲಿಕ್ಕೆ ಮಹಾನ್ ಸಂದೇಶವನ್ನು ನೀಡ್ತಾ ಬರ್ತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರ. ಅಂತಹ ಒಂದು ಸಂದರ್ಭ ಇವತ್ತು ಕೂಡ ಒದಗಿ ಬಂದಿದೆ. ಇದು ನಿರಂತರವಾಗಿ ಸಮಾಜ ಬಾಂಧವರು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ತಿಳಿದು ಭಾಳ ಸಂತೋಷ ಮತ್ತು ಅಭಿಮಾನ ಅನ್ನಿಸ್ತಾ ಇದೆ. ಈ ಹಬ್ಬ ಬರೋದೇ ಮನುಷ್ಯನಲ್ಲಿ ಸಾಮರಸ್ಯವನ್ನು ಬೆಳೆಸಲಿಕ್ಕಾಗಿ. ಹಾಗಾಗಿ ಎಲ್ಲರೂ ಕೂಡ ಅವರವರ ಧರ್ಮ, ಅವರವರ ಆಚರಣೆಗಳು, ಅವರವರ ಭಕ್ತಿ ಭಾವನೆಗಳು ಏನಿದ್ದಾವೆ ಇವು ಯಾವೂ ಕೂಡ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಆಗದಂಥ ರೀತಿಯಲ್ಲಿ ಸಾಮರಸ್ಯದಿಂದ ಜೀವನವನ್ನು ನಡೆಸಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ ಇದು. ಹಾಗಾಗಿ ಅಂಥ ಒಂದು ಹಬ್ಬಗಳಲ್ಲಿ ವಿಶೇಷವಾದಂಥ ಹಬ್ಬ ಹಿಂದೂಗಳಿಗೆ ಯುಗಾದಿ.
ಈ ಯುಗದ ಆದಿ ಅಂದರೆ ಪ್ರಥಮ ದಿನ ಇದು. ಈ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಸವಿತಕ್ಕಂಥದ್ದು ಮತ್ತು ಚಂದ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು. ಬೇವು ಬೆಲ್ಲ ಅನ್ನುವಂಥದ್ದು ಕಷ್ಟ ಸುಖಗಳ ಸಂಕೇತ. ಹಾಗೆ ಚಂದ್ರ ದರ್ಶನ ಅನ್ನುವಂಥದ್ದು ಪ್ರಕೃತಿಯು ಕೂಡ ನಮಗೆ ಒಳ್ಳೆಯದನ್ನು ಉಂಟು ಮಾಡ್ತದೆ ಎನ್ನುವಂಥದ್ದು ಒಂದಾದರೆ, ಅದೇ ರೀತಿ ಮುಸಲ್ಮಾನ್ ಬಂಧುಗಳಿಗೆ ಈ ರಂಜಾನ್ ಹಬ್ಬನೂ ಕೂಡ ವರ್ಷದ ಆದಿಯ ಮೊದಲನೇ ಹಬ್ಬ. ಈ ಹಬ್ಬನೂ ಕೂಡ ಹಿಂದೂಗಳ ಹಾಗೆಯೇ ಇವರು ಕೂಡ ಚಂದ್ರ ದರ್ಶನವನ್ನು ಮಾಡಿನೇ ಈ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು. ಎಲ್ಲರೂ ಸಮಾನರು ಅನ್ನುವಂಥದ್ದು, ಬಡವ ಬಲ್ಲಿದ ಅಧಿಕಾರಸ್ಥ ಅನಾಧಿಕಾರಿ ಯಾವುದನ್ನು ಕೂಡ ವ್ಯತ್ಯಾಸಗಳಿಲ್ಲದೆ, ಯಾವುದೇ ಜಾತಿ ಮತ ಪಂಥ ಸಂಪ್ರದಾಯಗಳ ಭೇದವಿಲ್ಲದೆ ಎಲ್ಲರೂ ಸಮಾನರು ಅನ್ನುವಂಥ ಸಂದೇಶವನ್ನು ಸಾರುವಂಥ ಹಬ್ಬ ಈ ರಂಜಾನ್ ಹಬ್ಬನೂ ಕೂಡ ಆಗಿದೆ. ಮತ್ತು ಪ್ರಕೃತಿ ಹೊಸತನವನ್ನು ಮೈಗೂಡಿಸಿಕೊಳ್ಳುವಂಥ ಹಬ್ಬದ ಸಂದರ್ಭನೇ ಯುಗಾದಿ ಮತ್ತು ಈ ರಂಜಾನ್ ಹಬ್ಬದ ದಿನ. ಈ ಹಬ್ಬದ ಸಂದರ್ಭದಲ್ಲಿ ನೀವೆಲ್ಲ ಮುಸಲ್ಮಾನ್ ಬಂಧುಗಳು ಪ್ರತಿ ವರ್ಷದಂತೆ ಪ್ರಾರ್ಥನೆಯನ್ನು ಮುಗಿಸಿಕೊಂಡು 3000 ಮಠಕ್ಕೆ ಬಂದು ಗುರುಗಳ ದರ್ಶನಾಶೀರ್ವಾದವನ್ನು ಪಡ್ಕೊಳ್ತಿರ್ತಕ್ಕಂಥ ಒಂದು ಪರಂಪರೆ ನಿಜಕ್ಕೂ ಕೂಡ ಭಾಳ ಶ್ರೇಷ್ಠವಾದಂಥದ್ದು. ಈ ಪರಂಪರೆಗೆ ಸಾಕ್ಷಿಯಾಗಿರುವಂಥ ನೀವೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹಾರೈಸೋದಿಷ್ಟೇ, ಮುಂದಿನ ಭವಿಷ್ಯದ ದಿನಗಳು ಸಾಮರಸ್ಯದಿಂದ ಸರ್ವರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಅಂತ ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು.